ಪ್ರಿಯ ವೀಕ್ಷಕರ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯವಿರುವ ದೇಶವಿದು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಗ್ರೀನ್ ಟೀಯನ್ನು ಸೇವಿಸಲಾಗುತ್ತೆ, ಆದರೆ ಇಲ್ಲಿಯ ಗ್ರೀನ್ ಟೀ ವಿಭಿನ್ನವಾಗಿದೆ. ಈ ದೇಶದಲ್ಲಿ ಗ್ರೀನ್ ಟೀಗೆ ವಿಸ್ಕಿ ಅಂತ ಕರೀತಾರೆ. ಈ ದೇಶದಲ್ಲಿ ಮನುಷ್ಯರಿಗಿಂತ ಹೆಚ್ಚು ಮೊಬೈಲ್ ಫೋನ್ಗಳಿದೆ. ಖರ್ಜೂರವನ್ನು ಬೆಳೆಯೋದಕ್ಕೆ ಇದು ವಿಶ್ವದಲ್ಲೇ ಪ್ರಸಿದ್ಧವಾಗಿದೆ. ಅಂದಾಗೆ ಈ ವಿಡಿಯೋ ಮೂಲಕ ನಿಮ್ಮನ್ನು ಕರೆದೊಯ್ಯಲಿರುವ ದೇಶ ಆಫ್ರಿಕಾದ ಅತ್ಯಂತ ಸಂತೋಷದಾಯಕ ದೇಶಗಳಲ್ಲಿ ಒಂದಾಗಿದೆ. ಇಂದು ನಾವು ಆಫ್ರಿಕಾದ ಭಾಗವಾಗಿರುವ ಆದರೆ ಶ್ರೀಮಂತ ಮತ್ತು ಬಿಳಿ ಜನರಿಂದ ತುಂಬಿರೋ ಒಂದು ದೇಶ ಮೊರಾಕೊ ಬಗ್ಗೆ ಈ ವಿಡಿಯೋದಲ್ಲಿ ಸಾಕಷ್ಟು ರೋಚಕ ಮತ್ತು ಅಚ್ಚರಿ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊರಾಕೊ ಆಫ್ರಿಕನ್ ಖಂಡದಲ್ಲಿದೆ. ಈ ದೇಶದ ಅಧಿಕೃತ ಹೆಸರು ಮೊರಾಕೊ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಉತ್ತರ ಆಫ್ರಿಕಾದಲ್ಲಿರೋ ಈ ದೇಶ ಉತ್ತರದಲ್ಲಿ ಅಲ್ಜೀರಿಯಾ, ನೈಋತ್ಯದಲ್ಲಿ ಸಹರಾ ಮರುಭೂಮಿ ಮತ್ತು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮೊರಾಕೊವನ್ನು ಸಾಮಾನ್ಯವಾಗಿ ಅಲ್ ಮಗ್ರೀವ್ ಅಥವಾ ಮರಕೇಶ್ ಎಂದು ಕರೆಯಲಾಗುತ್ತೆ. ಓಕಿಯಾನಸ್ನ ಬುಖಾರಾ ದಡದಲ್ಲಿರೋ ಉದ್ದವಾದ ಕರಾವಳಿ ಪಟ್ಟಿಯಲ್ಲಿರೋ ಈ ದೇಶದ ಗಡಿಯನ್ನು ಜಿಬ್ರಾಲ್ಟರ್ ಎಂದು ಕರೆಯಲಾಗುತ್ತೆ. ನಿಮಗೆ ಬಹುಶಃ ತಿಳಿದೇ ಇರೋ ಇನ್ನೊಂದು ವಿಚಾರ ಏನು ಅಂದರೆ, ಮೊರಾಕೊ ಯುರೋಪಿನಿಂದ ಕೇವಲ 8 ಮೈಲುಗಳಷ್ಟು ದೂರದಲ್ಲಿದೆ. ಇದರ ಹತ್ತಿರದ ಯುರೋಪಿಯನ್ ದೇಶ ಜಿಬ್ರಾಲ್ಟರ್ ಆಗಿರೋದ್ರಿಂದ ನೀವು ಮೊರಾಕೊದಿಂದ ಬರಬೇಕಾದ್ರೆ ಪೋರ್ಚುಗಲ್, ಸ್ಪೇನ್ ಮತ್ತು ಫ್ರಾನ್ಸ್ನಂತಹ ಇತರ ನೆರೆಯ ಯುರೋಪಿಯನ್ ದೇಶಗಳನ್ನು ಸುಲಭವಾಗಿ ಇಲ್ಲಿಂದ ತಲುಪಬಹುದು. ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಎರಡರಿಂದಲೂ ಭಾಗಶಃ ಗಡಿಯಾಗಿರುವ ಆಫ್ರಿಕಾದ ಏಕೈಕ ದೇಶ ಮೊರಾಕೊ. ನಾವು ನಕ್ಷೆಯಲ್ಲಿ ಮೊರಾಕೊವನ್ನು ನೋಡಿದಾಗ ಬಹುಶಃ ನಮಗೆ ದೊಡ್ಡ ವಿಚಾರ ಅಂತಂದರೆ ಅದು ವಿವಾದಿತ ಪ್ರದೇಶ ಪಶ್ಚಿಮ ಸಹಾರಾ ಆಗಿದೆ. ಮೊರಾಕೊ ಈ ಪ್ರದೇಶವನ್ನು ತನ್ನದು ಅಂತ ಹೇಳ್ಕೊಳ್ಳುತ್ತೆ. ಆದರೆ ಪೊಲಿಸಾರಿಯೋ ಫ್ರಂಟ್, ಇದು ರಾಜಕೀಯ ಮತ್ತು ಸೈನಿಕ ಸಂಘಟನೆ, ಇದು ಸ್ವತಂತ್ರ ದೇಶವಾಗಬೇಕು ಅಂತ ಇವತ್ತಿಗೂ ಕೂಡ ಹೋರಾಟ ಮಾಡುತ್ತೆ. ಕೆಲವು ದೇಶಗಳು ಸಹರ್ವಿ ಅರಬ್ ಡೆಮೊಕ್ರೆಟಿಕ್ ರಿಪಬ್ಲಿಕನ್ನು ಒಪ್ಕೊಂಡಿದ್ದಾವೆ. ಈ ಸಹರವಿ ಎನ್ನುವುದು ಪ್ರತ್ಯೇಕ ದೇಶದ ಹೋರಾಟವಾಗಿದೆ. ಮೊರಾಕೊದ ಜನಸಂಖ್ಯೆಯ ದೃಷ್ಟಿಯಿಂದ ಇದು ವಿಶ್ವದ 40ನೇ ದೊಡ್ಡ ದೇಶವಾಗಿದೆ. ಇದೊಂದು ಮುಸ್ಲಿಂ ದೇಶವಾಗಿದ್ದು ದೇಶದ ಅಧಿಕೃತ ಧರ್ಮ ಇಸ್ಲಾಂ ಆಗಿದೆ. ಇದು 99.6% ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. ಇದಲ್ಲದೆ ಈ ದೇಶದಲ್ಲಿ ಕ್ರಿಶ್ಚಿಯನ್ನರು, ಯಹೂದಿಗಳು ಮತ್ತು ಬಹಾಯಿಗಳು ಕೂಡ ಇದ್ದಾರೆ. ಈ ದೇಶದ ರಾಜಧಾನಿ ರಬತ್ ಆಗಿದೆ. ರಬತ್ ಈ ದೇಶದಲ್ಲಿ ಅತಿ ದೊಡ್ಡ ನಗರವಾಗಿದೆ. ಅಷ್ಟೇ ಅಲ್ಲ, ಈ ನಗರ ಪ್ರಮುಖ ಬಂದರು ಮತ್ತು ವ್ಯವಹಾರದ ಹಬ್ ಆಗಿದೆ. ಈ ದೇಶದಲ್ಲಿ ಸಾಂವಿಧಾನಿಕ ರಾಜಪ್ರಭುತ್ವವಿದೆ. ಇಲ್ಲಿಯ ರಾಜನ ಹೆಸರು 6ನೇ ಮಹಮ್ಮದ್. ಅವರು 1999ರಿಂದ ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಮೊರಾಕೊ ಒಂದು ಶಾಂತಿಪ್ರಿಯ ದೇಶ ಅಂತ ಹೇಳ್ಬೋದು. ಇಲ್ಲಿನ ಜನ ತುಂಬ ಪ್ರೀತಿಯಿಂದ ಮತ್ತು ಸ್ನೇಹಪರರಾಗಿದ್ದಾರೆ. ಮೊರಾಕೊದಲ್ಲಿ ಮಾತನಾಡುವ ಭಾಷೆಗೆ ದರಿಜಾ ಅಂತ ಕರೀತಾರೆ. ಇದು ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಅರೇಬಿಕ್ ಭಾಷೆ ಅಲ್ಲ. ಇದು ಅರೇಬಿಕ್ ಉಪಭಾಷೆಗಳಲ್ಲಿ ಒಂದಾಗಿದೆ. ನಾವು ಲ್ಯಾಟಿನ್ ಮತ್ತು ಇಟಾಲಿಯನ್ ಭಾಷೆಗಳನ್ನು ಹೇಗೆ ಭಿನ್ನವಾಗಿಸ್ತೀವೋ ಹಾಗೆ ಈ ಭಾಷೆ ಅರೇಬಿಕ್ ಭಾಷೆಗಿಂತ ಭಿನ್ನವಾಗಿದೆ. ಮೊರಾಕೊ ವಿಶ್ವದ 61ನೇ ಪ್ರಬಲ ಆರ್ಥಿಕತೆಯಾಗಿದೆ. ಇಲ್ಲಿನ ತಲಾದಾಯ ಸುಮಾರು $4,700 ಮೊರಾಕೊದಲ್ಲಿ ಬಳಸೋ ಕರೆನ್ಸಿಯನ್ನು ಮೊರಾಕನ್ ದೀರಮ್ ಅಂತ ಕರೀತಾರೆ. ಮೊರಾಕೊದ 1 ದೀರಮ್ ನಮ್ಮ ಭಾರತದ 10 ರೂಪಾಯಿಗಳಿಗೆ ಸಮಾನವಾಗಿರುತ್ತೆ. ಮೊರಾಕೊ ದೇಶದ ಆರ್ಥಿಕತೆ ವರ್ಷದಿಂದ ವರ್ಷಕ್ಕೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೀತಾ ಇದೆ. ಈ ದೇಶದ ಬೆಳವಣಿಗೆಗೆ ಮುಖ್ಯ ಕಾರಣ ಅಂತಂದರೆ ಕೃಷಿ. ಅಲ್ಲಿರುವ ಮೊರಾಕನ್ ರೈತರು. ಈ ದೇಶದ ಸುಮಾರು 50% ಜನರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಈ ದೇಶದ ಸಂಪೂರ್ಣ ಆರ್ಥಿಕತೆಯ ಬ್ಯಾಕ್ ಬೋನ್ ಆಗಿದ್ದಾರೆ. ಇನ್ನೊಂದು ಕುತೂಹಲಕಾರಿ ವಿಚಾರವೇನೆಂದರೆ, ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಸಾವಯವ ಕೃಷಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ವೇಗವಾಗಿ ಬೆಳೀತಾ ಇದೆ. ಇವರು ಈ ಕೃಷಿಯ ವಿಧಾನವನ್ನೇ ಹೆಚ್ಚಾಗಿ ಬಳಸ್ತಾ ಇದ್ದು ಇದು ಈ ದೇಶದ ಆರ್ಥಿಕ ಪರಿಸ್ಥಿತಿಗೂ ಕೂಡ ಹೊಸ ಬಲವನ್ನು ನೀಡ್ತಾ ಇದೆ. ಮೊರಾಕೊದ ಆರ್ಥಿಕತೆ ಕೇವಲ ಕೃಷಿಯ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಇಲ್ಲಿನ ಪ್ರವಾಸೋದ್ಯಮ ಮತ್ತು ಫಾಸ್ಫೇಟ್ ಖನಿಜಗಳು ಈ ದೇಶದ GDPಗೆ ಸಾಕಷ್ಟು ಕೊಡುಗೆಯನ್ನು ನೀಡುತ್ತಿದೆ. ಹೇಳಿ ಕೇಳಿ ಮೆಡಿಟರೇನಿಯನ್ ಹವಾಮಾನ ಕೃಷಿಗೆ ತುಂಬ ಅನುಕೂಲವಾಗಿರುತ್ತೆ. ಈ ದೇಶ ತನ್ನದೇ ಆದ ಆಹಾರವನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರೋ ಕೆಲವೇ ಆಫ್ರಿಕನ್ ದೇಶಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಗೋಧಿ, ಬಾರ್ಲಿ ಮತ್ತು ಜೋಳದ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಉತ್ಪಾದನೆ ಮಾಡ್ತಾರೆ. ಮೊರಾಕೊ ಸಿಟ್ರಸ್ ಹಣ್ಣುಗಳು ಮತ್ತು ತರಕಾರಿಗಳನ್ನು ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಕ್ಲೆಮಂಟೈನ್ ಮತ್ತು ಮ್ಯಾಂಡರಿನ್ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಅವುಗಳನ್ನು ಮುಖ್ಯವಾಗಿ ಯುರೋಪ್ ಮತ್ತು ಇತರ ಜಾಗತಿಕ ಮಾರುಕಟ್ಟೆಗಳಿಗೆ ರಫ್ತು ಮಾಡಲಾಗುತ್ತೆ. ಈ ದೇಶ ಖರ್ಜೂರ ಬೆಳೆಗೆ ತುಂಬ ಪ್ರಸಿದ್ಧವಾಗಿದೆ. ರುಚಿ ಮತ್ತು ಗುಣಮಟ್ಟದ ಕಾರಣದಿಂದ ಈ ದೇಶದ ಖರ್ಜೂರಕ್ಕೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಮೀನುಗಳಲ್ಲಿ ವಿಶೇಷವಾಗಿರೋ ಸಾರ್ಡಿನ್ ಮೀನುಗಳನ್ನು ಇದು ಜಗತ್ತಿಗೆ ರಫ್ತು ಮಾಡುತ್ತೆ. ಮೊರಾಕೊ ತನ್ನ ಸೂಪರ್ ಸಾಫ್ಟ್ ಲೆದರ್ ಉತ್ಪನ್ನಗಳಿಗೆ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಇಲ್ಲಿನ ಫೆಜ್ ನಗರವನ್ನು ಲೆದರ್ ಕ್ಯಾಪಿಟಲ್ ಎಂದು ಕರೆಯಲಾಗುತ್ತೆ. ಇಲ್ಲಿರುವ ಐತಿಹಾಸಿಕ ಚರ್ಮ ಸಂಸ್ಕರಣಾ ಕೇಂದ್ರಗಳಲ್ಲಿ ಕಾರ್ಮಿಕರು ಇಂದಿಗೂ ಕೂಡ ಶತಮಾನಗಳಷ್ಟು ಹಳೆಯ ವಿಧಾನವನ್ನು ಬಳಸಿಕೊಂಡು ಚರ್ಮವನ್ನು ಹದಗೊಳಿಸಿ ಬಣ್ಣ ಹಾಕ್ತಾರೆ. ಈ ಸಂಪೂರ್ಣ ಪ್ರಕ್ರಿಯೆ ಕೈಯಿಂದಲೇ ನಡೆಯುತ್ತೆ. ಮತ್ತು ಈ ನೈಸರ್ಗಿಕ ಬಣ್ಣಗಳು ಮತ್ತು ಸಾಂಪ್ರದಾಯಿಕ ತಂತ್ರಗಳನ್ನು ಬಳಸಿ ತಯಾರಾಗೋ ಈ ಲೆದರ್ ಉತ್ಪನ್ನಗಳು ಮೊರಾಕೊದ ನೈಪುಣ್ಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದ್ದಾವೆ.
ಮೊರಾಕೊ ಜನರ ಚಿಂತನೆಯಿಂದಾಗಿ ಇದು ಆಫ್ರಿಕಾದ ಅತ್ಯಂತ ಸಂತೋಷದಾಯಕ ದೇಶಗಳಲ್ಲಿ ಒಂದು ಅಂತ ಹೇಳ್ಬೋದು. ಆಫ್ರಿಕಾ ಖಂಡದಲ್ಲಿರೋ ದೇಶಗಳ ಪರಿಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅದನ್ನು 3ನೇ ಜಗತ್ತು ಅಂತ ಕರೀತಾರೆ. ಆದರೆ ಈ ದೇಶ ಆಫ್ರಿಕಾ ಖಂಡಕ್ಕೆ ಅಪವಾದ ಏನೋ ಥರ ಬದುಕ್ತಾ ಇದೆ. ಮೊರಾಕದ ಜನರು ತಮ್ಮ ದೇಶದ ಹೊರಗೆ ಚೆನ್ನಾಗೇ ಬದುಕ್ತಿದ್ದಾರೆ. ಈ ದೇಶದ ಸುಮಾರು 5.6 ಮಿಲಿಯನ್ ಜನ ಯುರೋಪ್ನಲ್ಲಿ ವಾಸ ಮಾಡ್ತಾರೆ. 12 ಮಿಲಿಯನ್ ಜನ ಫ್ರಾನ್ಸ್ನಲ್ಲಿದ್ದರೆ 7 ಮಿಲಿಯನ್ ಜನ ಸ್ಪೇನ್ನಲ್ಲಿದ್ದಾರೆ. ಈ ದೇಶದ ಜನರಿಗೆ ಯುರೋಪ್ಗೆ ಹೋಗೋದಂದರೆ ಒಂದು ರೀತಿಯಾದ ಫ್ಯಾಷನ್ ಆಗಿದೆ. ನಮ್ಮಲ್ಲಿ ಹೇಗೆ ಕೇರಳ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿ ಒಬ್ಬೊಬ್ಬರು ಗಾಲ್ಫಲ್ಲಿರ್ತಾರಲ್ವ, ಹಾಗೆ ಈ ದೇಶದಲ್ಲಿ ಪ್ರತಿ ಕುಟುಂಬದಿಂದ ಒಬ್ಬರು ಯುರೋಪ್ನಲ್ಲಿರ್ತಾರೆ. ನಮ್ಮ ದೇಶದಲ್ಲಿ ಜೈಪುರ ನಗರವನ್ನು ನಾವು ಪಿಂಕ್ ಸಿಟಿ ಅಂತ ಕರಿತೀವಿ. ಯಾಕೆಂದರೆ ಜೈಪುರದಲ್ಲಿ ಎಲ್ಲಿ ನೋಡಿದರೂ ಕೂಡ ಗುಲಾಬಿ ಬಣ್ಣದ ಕಟ್ಟಡಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಈ ದೇಶದಲ್ಲಿ ಚೌಪ್ಚೈನ್ ಎನ್ನುವ ಒಂದು ನಗರವಿದೆ. ಈ ನಗರ ಸಂಪೂರ್ಣವಾಗಿ ನೀಲಿ ಬಣ್ಣದಲ್ಲಿರುತ್ತೆ. ಈ ನಗರಕ್ಕೆ ಬ್ಲೂ ಸಿಟಿ ಎಂದು ಕರೆಯಲಾಗುತ್ತೆ. ಇಲ್ಲಿನ ಮನೆಗಳು, ಗೋಡೆಗಳು, ಬೀದಿಗಳು ಎಲ್ಲವೂ ಕೂಡ ಬ್ಲೂ ಕಲರಲ್ಲೇ ಇರುತ್ತೆ. ಇದು ಈ ದೇಶಕ್ಕೆ ಯಹೂದಿ ಪರಂಪರೆಯಿಂದ ಬಂದಿದ್ದಾಗಿದೆ. ಅಷ್ಟೇ ಅಲ್ಲ, ಇದು ಬಿಸಿಲಿನಲ್ಲಿ ತಂಪನ್ನು ಕಾಯ್ದುಕೊಳ್ಳುತ್ತೆ ಮತ್ತು ಕೀಟಗಳನ್ನು ದೂರ ಇಡುತ್ತೆ ಎನ್ನುವ ನಂಬಿಕೆ ಈ ಮೊರಾಕದ ಜನರಲ್ಲಿದೆ. ಬ್ಲೂ ಪರ್ಲ್ ಎಂದು ಕರೆಯಲ್ಪಡುವ ಈ ಚಪ್ಚೋಯನ್ ನಗರ ವಿಶ್ವದ ಮೋಡಿ ಮಾಡುವ ನಗರಗಳಲ್ಲಿ ಒಂದು ಅಂತ ಅನ್ಸ್ಕೊಳುತ್ತೆ. ಇದೇ ರೀತಿಯಾಗಿ ಈ ಮರಕೇಶ್ನಲ್ಲಿ ಒಂದು ರೆಡ್ ಸಿಟಿ ಕೂಡ ಇದೆ. ಆ ನಗರದ ಗೋಡೆಗಳು ಕೆಂಪು ಕಂದು ಬಣ್ಣದಲ್ಲಿರ್ತವೆ. ಈ ಇಡೀ ನಗರವನ್ನು ಗುಲಾಬಿ ಬಣ್ಣದಿಂದ ಅಲಂಕರಿಸಿದಂತೆ ಭಾಸವಾಗುತ್ತೆ. ಮೊರಾಕದಲ್ಲಿ ಮದ್ಯಕ್ಕಿಂತ ಹೆಚ್ಚು ಪ್ರಸಿದ್ಧವಾದ ವಿಸ್ಕಿ ಇದೆ. ಗ್ರೀನ್ ಟೀ ವಿಚಾರಕ್ಕೆ ಬಂದಾಗ ಅನೇಕ ಜನರು ಜಪಾನನ್ನು ನೆನಪಿಸ್ಕೊಳ್ತಾರೆ. ಜಪಾನ್ನ ನಂತರ ಮೊರಾಕದಲ್ಲಿ ಜನರು ಹಸಿರು ಚಹಾವನ್ನು ಹೆಚ್ಚಾಗಿ ಕುಡಿತಾರೆ. ಈ ದೇಶದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕುಡಿಯೋದಕ್ಕೆ ಈ ಗ್ರೀನ್ ಟೀ ಮಾತ್ರ ಸಿಗುತ್ತೆ. ಅದು ಕೂಡ ಪುದೀನ ಮಿಶ್ರಿತ ಹಸಿರು ಚಹಾ. ತಮಾಷೆ ಅಂದರೆ ಈ ದೇಶದಲ್ಲಿ ಹಸಿರು ಚಹಾವನ್ನು ಮೊರಾಕನ್ ವಿಸ್ಕಿ ಅಂತ ಕರೀತಾರೆ. ನೀವೇನಾದರೂ ಫ್ಯೂಚರಲ್ಲಿ ಈ ದೇಶಕ್ಕೆ ಹೋದರೆ ಯಾರಾದರೂ ನಿಮ್ಮನ್ನು ವಿಸ್ಕಿ ಕುಡಿತೀರಂತ ಕೇಳಿದರೆ ನೀವು ಅಚ್ಚರಿ ಪಡಬೇಡಿ. ಅವರು ನಿಮಗೆ ಈ ಗ್ರೀನ್ ಟೀನೇ ಆಫರ್ ಮಾಡಿರ್ತಾರೆ. ಮೊರಾಕೊ ವಿಶ್ವದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯವನ್ನು ಹೊಂದಿದೆ. ಈ ವಿಶ್ವವಿದ್ಯಾಲಯಕ್ಕೆ ಕರೋಯಿನ್ ಅಂತ ಕರೀತಾರೆ. ಈ ವಿಶ್ವವಿದ್ಯಾಲಯ ಕ್ರಿಸ್ತಶಕ 869ರಲ್ಲಿ ಪ್ರಾರಂಭವಾಯಿತು. ಫಾತಿಮಾ ಅಲ್ ಪಿಹಿರಿ ಎನ್ನುವ ಮಹಿಳೆ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು. ಇದು ಅಂದಿನ ಕಾಲದಲ್ಲೇ ಒಂದು ಪ್ರಮುಖ ಜ್ಞಾನ ಕೇಂದ್ರ ಆಗಿತ್ತು. ಇದು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸಿರೋ ವಿಶ್ವದ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದು ಯುನೆಸ್ಕೋ ಮತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲೂ ಕೂಡ ಗುರುತಿಸಲ್ಪಟ್ಟಿದೆ. ಸ್ನೇಹಿತರೆ, ಮೊರಾಕೊ ತನ್ನ ಬೆರಗುಗೊಳಿಸೋ ಟೈಲ್ ಕೆಲಸ ಮತ್ತು ಜಲಿಜ್ಜಾಗೆ ಹೆಸರುವಾಸಿಯಾಗಿದೆ. ಈ ಜಲಿಜ್ಜಾ ಅಂದರೆ ಕೈಯಿಂದ ಕತ್ತರಿಸಿದ ಸಣ್ಣ ಸಣ್ಣ ಬಣ್ಣದ ಟೈಲ್ ತುಂಡುಗಳನ್ನು ಬಳಸಿ ರಚಿಸುವ ಅತಿ ಸಂಕೀರ್ಣ ವಿನ್ಯಾಸ ಅಥವಾ ಅಲಂಕಾರವಾಗಿದೆ. ಇದು ಇಸ್ಲಾಮಿಕ್ ಕಲೆಯ ಮುಖ್ಯ ಲಕ್ಷಣವಾಗಿದೆ. ಇದನ್ನು ಈ ದೇಶದಾದ್ಯಂತ ಅರಮನೆಗಳು, ಮಸೀದಿಗಳು ಮತ್ತು ಕಾರಂಜಿಗಳನ್ನು ಅಲಂಕರಿಸುವ ಸಂಕೀರ್ಣ ಮೊಸಾಯಿಕ್ಗಳಲ್ಲಿ ಕಾಣಬಹುದು. ವಿಶೇಷವಾಗಿ ಈ ದೇಶದಲ್ಲಿ ಅಲ್ ಅಟರಿನ್ ಮದ್ರಸದಲ್ಲಿ ಕಂಡುಬರೋ ಟೈಲ್ ಕೆಲಸ ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಉದಾಹರಣೆಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಇದನ್ನು ಕೇಳಿದರೆ ನಿಮಗೆ ಅಚ್ಚರಿಯಾಗುತ್ತೆ. ಮೊರಾಕನ್ನರಲ್ಲಿ ಸುಮಾರು 10 ಜನರಲ್ಲಿ ಕನಿಷ್ಠ 7 ಹುಡುಗಿಯರ ಹೆಸರು ಫಾತಿಮಾ ಅಂತ ಇರುತ್ತೆ. ನೀವು ಯಾವುದೇ ರಸ್ತೆಯ ಮಧ್ಯದಲ್ಲಿ ಫಾತಿಮಾ ಅಂತ ಕೂಗಿದ್ರೆ ಸುಮಾರು ಜನ ತಿರುಗಿಬಿಟ್ಟು ನೋಡ್ತಾರೆ. ಈ ದೇಶದ ಜನ ಫಾತಿಮಾ ಎನ್ನುವ ಹೆಸರನ್ನು ಪ್ರೀತಿಸ್ತಾರೆ. ಮೊರಾಕದಲ್ಲಿ ಫಾತಿಮಾ ಎನ್ನುವ ಹೆಸರು ಅಷ್ಟು ಜನಪ್ರಿಯವಾಗಿದೆ. ಇದಕ್ಕೆ ಕಾರಣ ಏನಂದರೆ ಫಾತಿಮಾ ಇಸ್ಲಾಮಿಕ್ ಇತಿಹಾಸದಲ್ಲಿ ಮಹತ್ವದ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ಫಾತಿಮಾ ಜೊತೆಗೆ ಅಮೀನಾ, ಖಾದಿಜಾ, ಆಯಿಷಾ ಈ ಹೆಸರುಗಳು ಕೂಡ ಸಾಕಷ್ಟು ಪ್ರಸಿದ್ಧಿಯಾಗಿವೆ. ಇದು ಈ ದೇಶದ ಧಾರ್ಮಿಕ ಗೌರವ ಮತ್ತು ಸಂಸ್ಕೃತಿಯ ಪ್ರಭಾವ ಅಂತ ಹೇಳಲಾಗುತ್ತೆ. ಈ ದೇಶದಲ್ಲಿ ನಾವಾ ಎಂದು ಕರೆಯಲ್ಪಡುವ ಸಾಂಪ್ರದಾಯಿಕ ಮೊರಾಕನ್ ಸಂಗೀತ ಲಯಬದ್ಧ ತಾಳವಾದ್ಯ ಮತ್ತು ಸಂಮೋಹನ ಮಧುರಗಳನ್ನು ಸಂಯೋಜಿಸುತ್ತೆ. ಜ್ನಾವಾ ಎಂಬುದು ಮೊರಾಕದ ಒಂದು ಸಾಂಪ್ರದಾಯಿಕ ಸಂಗೀತ ಶೈಲಿಯಾಗಿದೆ. ಇದು ಆಫ್ರಿಕನ್, ಅರಬ್ ಮತ್ತು ಇಸ್ಲಾಮಿಕ್ ಸಂಸ್ಕೃತಿಗಳ ಮಿಶ್ರಣವಾಗಿದೆ. ಈ ಜ್ನಾವಾ ಸಂಗೀತದಲ್ಲಿ ಮುಖ್ಯವಾಗಿ ಗುಮ್ರಿ ಎಂಬ ತಂತಿವಾದ್ಯ ಮತ್ತು ಕ್ರಾಕೇಪ್ಸ್ ಎನ್ನುವ ಲೋಹದ ತಾಳವಾದ್ಯವನ್ನು ಬಳಸಲಾಗುತ್ತೆ. ಇದು ಗಾಢವಾದ ರಿದಮನ್ನು ಸೃಷ್ಟಿಸುತ್ತೆ. ಈ ದೇಶದಲ್ಲಿ ಈ ಸಂಗೀತವನ್ನು ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲ, ಇದನ್ನು ಆಧ್ಯಾತ್ಮಿಕ ಚಿಕಿತ್ಸೆಯ ಭಾಗವಾಗಿ ಇಲ್ಲಿ ಬಳಸಲಾಗುತ್ತೆ. ಮೊರಾಕದಲ್ಲಿ ಇದು ಕೇವಲ ಸಂಗೀತವಲ್ಲ, ಇದು ಮೊರಾಕದ ಆತ್ಮದ ನಾದವಾಗಿದೆ. ಮೊರಾಕೊ ಆರ್ಗನ್ ಆಯಿಲ್ ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ಪ್ರಸಿದ್ಧವಾಗಿದೆ. ಈ ಆರ್ಗನ್ ಆಯಿಲ್ ಎಂಬುದು ಆರ್ಗನ್ ಮರದ ಬೀಜಗಳಿಂದ ತಯಾರಾಗೋ ಒಂದು ನೈಸರ್ಗಿಕ ಎಣ್ಣೆಯಾಗಿದೆ. ಇದು ವಿಶೇಷವಾಗಿ ಕೂದಲಿನ ಆರೈಕೆ ಮತ್ತು ಚರ್ಮದ ಆರೈಕೆಗೆ ಬಹಳ ಉಪಯುಕ್ತವಾಗಿದೆ. ಇದರ ಪೋಷಕಾಂಶಗಳು ಕೂದಲಿಗೆ ತೇವಾಂಶ ನೀಡೋದ್ರಿಂದ ಇದು ಮೃದುವಾಗಿ ಮತ್ತು ಆರೋಗ್ಯಕರವಾಗಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಇಡೀ ಪ್ರಪಂಚದಲ್ಲಿ ಈ ಆರ್ಗಾನ್ ಮರಗಳು ಮೊರಾಕದಲ್ಲಿ ಮಾತ್ರ ಜಾಸ್ತಿ ಕಂಡುಬರುತ್ತೆ. ಈ ದೇಶ ಈ ಎಣ್ಣೆಯನ್ನು ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ದೇಶದಲ್ಲಿ ಈ ಆರ್ಗಾನ್ ಆಯಿಲ್ಗೆ ಲಿಕ್ವಿಡ್ ಗೋಲ್ಡ್ ಅಂತ ಹೇಳಲಾಗುತ್ತೆ. ಮೊರಾಕದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸೋ ವಿಧಾನ ಸ್ವಲ್ಪ ವಿಭಿನ್ನವಾಗಿ ಕಾಣಿಸುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ನೀನು ನನ್ನ ಹೃದಯದಲ್ಲಿ ವಾಸಿಸ್ತೀಯ ಅಂತ ಹೇಳ್ತಾರೆ. ಆದರೆ ಮೊರಾಕದ ಜನ ಅವರ ಪ್ರಿಯತಮೆ ಅಥವಾ ಪ್ರಿಯಕರನಿಗೆ ನೀನು ನನ್ನ ಹೊಟ್ಟೆಯಲ್ಲೇ ಇದ್ದೀಯಾ ಅಂತ ಹೇಳ್ತಾರೆ. ಇದು ನಿಜವಾಗಿ ಪ್ರೀತಿಯ ಭಾವನೆಯನ್ನು ತೋರಿಸುವ ಒಂದು ವಿಭಿನ್ನ ಭಾಷಾ ಶೈಲಿಯಾಗಿದೆ. ಅರ್ಥಾತ್ ಆ ವ್ಯಕ್ತಿ ತುಂಬ ಹತ್ತಿರದವನು, ಆಂತರಿಕವಾಗಿ ಸಂಬಂಧವನ್ನು ಹೊಂದಿದವನು ಎನ್ನುವ ಅರ್ಥವನ್ನು ನೀಡುತ್ತೆ. ವಿಚಿತ್ರ ಏನು ಅಂದರೆ ಇದು ಒಂದು ಕಲ್ಚರಲ್ ಎಕ್ಸ್ಪ್ರೆಷನ್ ಮಾತ್ರ ಅಷ್ಟೇ.
ಮೊರಾಕೊ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡೋ ದೇಶಗಳಲ್ಲಿ ಒಂದಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಇದು ಈಜಿಪ್ಟನ್ನು ಕೂಡ ಮೀರಿಸಿದೆ. ನಿಮಗನ್ಸ್ಬೋದು ಈಜಿಪ್ಟ್ನ ಪಿರಮಿಡ್ಗಳು ಮತ್ತು ಗ್ರೇಟ್ ಸ್ಪಿಂಕ್ಸ್ ಆಫ್ ಗೀಜಾದಂತಹ ಐತಿಹಾಸಿಕ ಅದ್ಭುತಗಳನ್ನು ಮೀರಿಸೋದಕ್ಕೆ ಈ ಮೊರಾಕೊ ಕೊಡುಗೆ ಏನು ಅಂತ ನಿಮಗೆ ಅನಿಸ್ಬೋದು. ಈ ದೇಶದ ವೈವಿಧ್ಯತೆ ಮತ್ತು ದೃಶ್ಯ ಸೌಂದರ್ಯ, ಮರಳು ಭೂಮಿ ಪರ್ವತಗಳು, ಹಳೆಯ ನಗರಗಳು ಮತ್ತು ವಿಶಿಷ್ಟ ಸಂಸ್ಕೃತಿ ಮೊರಾಕೊವನ್ನು ಒಂದು ಲೈವ್ ಮೂವಿ ಸೆಟ್ಟನ್ನಾಗಿ ಮಾಡಿವೆ. ಇದಕ್ಕೆ ಪುಷ್ಟಿ ಕೊಡೋ ಥರ ಹಾಲಿವುಡ್ ಕೂಡ ಈ ದೇಶವನ್ನು ಬಹಳವಾಗಿ ಬಳಸುತ್ತೆ. ಲಾರೆನ್ಸ್ ಆಫ್ ಅರೇಬಿಯಾ, ದ ಮಮ್ಮಿ, ಗ್ಲಾಡಿಯೇಟೋ, ಬ್ಲಾಕ್ ಹಾಕ್ ಡೌನ್, ಕಿಂಗ್ಡಮ್ ಆಫ್ ಹೆವನ್, ಪ್ರಿನ್ಸ್ ಆಫ್ ಪರ್ಷಿಯಾ, ದ ಸ್ಯಾಂಡ್ಸ್ ಆಫ್ ಟೈಮ್, ಅಮೇರಿಕನ್ ಸ್ನಿಪ್ಪೋ ಹೇಳ್ತಾ ಹೋದರೆ ಲೀಸ್ಟ್ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಈ ಎಲ್ಲ ಚಲನಚಿತ್ರಗಳು ಶೂಟ್ ಆಗಿರೋದು ಇದೇ ಮೊರಾಕೊದಲ್ಲಿ. ಫುಟ್ಬಾಲ್ ಈ ದೇಶದ ಅಧಿಕೃತ ರಾಷ್ಟ್ರೀಯ ಕ್ರೀಡೆ ಅಲ್ಲದಿದ್ದರೂ ಕೂಡ ಈ ದೇಶದಲ್ಲಿ ಫುಟ್ಬಾಲ್ ಕೇವಲ ಒಂದು ಆಟ ಅಲ್ಲ, ಇದು ಈ ದೇಶದ ಜನರ ಭಾವನೆಯಾಗಿದೆ. ಇಲ್ಲಿಯ ಜನ ವಾರಾಂತ್ಯದಲ್ಲಿ ವಿಶೇಷವಾಗಿ ನಗರಗಳಲ್ಲಿ, ಬೀದಿಗಳಲ್ಲಿ, ತೆರೆಯಾದ ಜಾಗಗಳಲ್ಲಿ ಫುಟ್ಬಾಲ್ ಮೈದಾನಗಳನ್ನಾಗಿ ಪರಿವರ್ತಿಸ್ಕೊಂಡಿರ್ತಾರೆ. ಮೊರಾಕೊದ ನ್ಯಾಷನಲ್ ಫುಟ್ಬಾಲ್ ಟೀಮ್ ಒಂದು ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದ್ದು ಅದರ ಆಟಗಾರರು ಯುರೋಪಿನ ಪ್ರಮುಖ ಲೀಗ್ಗಳಲ್ಲಿ ಆಡ್ತಿದ್ದಾರೆ. ವಿಶೇಷವಾಗಿ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಈ ದೇಶ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಈ ದೇಶದ ಜನರಿಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಸ್ನೇಹಿತರೆ, ಈ ದೇಶದಾದ್ಯಂತ ಹಲವಾರು ಪ್ರವಾಸಿ ಆಕರ್ಷಣೆಗಳಿವೆ. ಮೊರಾಕೊ ಒಂದು ಬಹಳ ಸುಂದರವಾದ ದೇಶವಾಗಿದೆ. ಇಲ್ಲಿನ ಬಹಿಯಾ ಪ್ಯಾಲೇಸ್ ಮೊರಾಕೊದ 19ನೇ ಶತಮಾನದ ವಾಸ್ತುಶಿಲ್ಪದ ಅದ್ಭುತ ಕೃತಿಗಳಲ್ಲಿ ಒಂದಾಗಿದೆ. ಮೊರಾಕೊದಲ್ಲಿರುವ ಈ ಅರಮನೆ ತನ್ನ ವಿಶಾಲವಾದ ಅಂಗಳಗಳು ಮತ್ತು ಸೂಕ್ಷ್ಮವಾದ ಟೈಲ್ ಕೆಲಸಗಳಿಗೆ ಪ್ರಸಿದ್ಧವಾಗಿದೆ. ಈ ಅರಮನೆ ಸುಮಾರು 150 ಕೊಠಡಿಗಳನ್ನು ಹೊಂದಿದ್ದು ಅವುಗಳ ಸುತ್ತಲೂ ರಿಯಾಡ್ ಶೈಲಿಯ ತೋಟಗಳು ಮತ್ತು ಅಂಗಳಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ಗೋಡೆಗಳು ಜಾಮಿತಿಯ ಮೊಸಾಯಿಕ್ ವಿನ್ಯಾಸಗಳು, ಕೆತ್ತಿದ ಸ್ಟೂಕೋ ಅಲಂಕಾರಗಳು ಮತ್ತು ಬಣ್ಣದ ಸೀಡರ್ ಮರದ ಛಾವಣಿಯಿಂದ ಅಲಂಕರಿಸಲ್ಪಟ್ಟಿದೆ. ಮೊರಾಕೊ ಪರಂಪರೆಯ ಕೈಗಾರಿಕಾ ಕೌಶಲ್ಯವನ್ನು ನೋಡಬೇಕು ಅಂದರೆ ಈ ಅರಮನೆಯನ್ನು ನೋಡಬೇಕಾಗುತ್ತೆ. ಮೊರಾಕೊ ಶ್ರೀಮಂತ ಮತ್ತು ವೈವಿಧ್ಯಮಯ ವಾಸ್ತುಶಿಲ್ಪ ಪರಂಪರೆಯನ್ನು ಹೊಂದಿದ್ದು ವಿಶೇಷವಾಗಿ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಗೆ ಪ್ರಸಿದ್ಧಿಯಾಗಿದೆ. ಇದಕ್ಕೆ ಅತ್ಯಂತ ಪ್ರಸಿದ್ಧ ಉದಾಹರಣೆಯಾಗಿ ಹಸನ್ ಸೆಕೆಂಡ್ ಮಾಸ್ಕ್ ಕಾಣಿಸುತ್ತೆ. ಇದು ಕಸಬ್ಲಾಂಕಾದಲ್ಲಿದೆ. ಈ ಮಸೀದಿ ಜಗತ್ತಿನ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದಾಗಿದ್ದು ಅದರ ಎತ್ತರವಾದ ಮಿನಾರ ಮತ್ತು ಸಮುದ್ರದ ಅಂಚಿನಲ್ಲಿರೋ ಅದ್ಭುತ ಸ್ಥಳ ಅದನ್ನು ಇನ್ನಷ್ಟು ವಿಶಿಷ್ಟವಾಗಿಸುತ್ತೆ. ಬಾಬ್ ಮನ್ಸೂರ್ ಎನ್ನುವುದು ಮೊರಾಕೊದ ಅತ್ಯಂತ ಭವ್ಯ ಮತ್ತು ಸುಂದರ ಐತಿಹಾಸಿಕ ಗೇಟ್ಗಳಲ್ಲಿ ಒಂದಾಗಿದೆ. ಇದು ಮೆಕ್ನೆಸ್ ನಗರದಲ್ಲಿದ್ದು 18ನೇ ಶತಮಾನದಲ್ಲಿ ಮೌಲಿ ಇಸ್ಮಾಯಿಲ್ ಅವರ ಕಾಲದಲ್ಲಿ ನಿರ್ಮಿಸಲಾಯಿತು. ಈ ಗೇಟ್ ತನ್ನ ವಿಶಾಲ ಗಾತ್ರ, ಹಸಿರು ನೀಲಿ ಟೈಲ್ ಅಲಂಕಾರಗಳು ಮತ್ತು ಸೂಕ್ಷ್ಮ ಜಾಮಿತಿಯ ವಿನ್ಯಾಸಗಳಿಗೆ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಇದರ ಮೇಲೆ ಕಾಣೋ ಜೈಲ್ಗೆ ಟೈಲ್ ಕೆಲಸ ಮತ್ತು ಕೆತ್ತಿದ ಅಲಂಕಾರಗಳು ಮೊರಾಕೊದ ಪಾರಂಪರಿಕ ಕಲೆ ಮತ್ತು ನೈಪುಣ್ಯವನ್ನು ತೋರಿಸುತ್ತೆ. ಇದು ಒಂದು ಕೇವಲ ಪ್ರವೇಶ ದ್ವಾರವಲ್ಲ, ಇದು ಮೊರಾಕೊದ ಸಾಮ್ರಾಜ್ಯಶಾಹಿ ವೈಭವ ಮತ್ತು ವಾಸ್ತುಶಿಲ್ಪದ ಸಂಕೇತವಾಗಿದೆ. ಸ್ನೇಹಿತರೆ, ಸಹರಾ ಮರುಭೂಮಿ ಇದನ್ನು ಯಾರು ತಾನೇ ಕೇಳಿಲ್ಲ ಹೇಳಿ. ಜಗತ್ತಿನ ಅತಿ ದೊಡ್ಡ ಬಿಸಿ ಮರುಭೂಮಿ ಇದಾಗಿದೆ. ಸುಮಾರು 9.2 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಇದು ಯುನೈಟೆಡ್ ಸ್ಟೇಟ್ಸ್ನಷ್ಟು ದೊಡ್ಡದಾಗಿದೆ. ಇದು ತನ್ನ ತೀವ್ರ ಶಾಖಕ್ಕೆ ಪ್ರಸಿದ್ಧವಾಗಿದ್ದು ಈ ಮರುಭೂಮಿಯ ತಾಪಮಾನ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಏರಬಹುದು. ಆದರೆ ರಾತ್ರಿಯಲ್ಲಿ ಅಷ್ಟೇ ಚಳಿ ಇರುತ್ತೆ. ಆಶ್ಚರ್ಯಕರ ಸಂಗತಿ ಅಂದರೆ ಇಲ್ಲಿ ಹಿಮವೂ ಕೂಡ ಬೀಳುತ್ತೆ. ಇದರಿಂದ ಮರಳು ಮತ್ತು ಹಿಮವನ್ನು ಒಂದೇ ಜಾಗದಲ್ಲಿ ಕಾಣೋ ಅಪರೂಪದ ಒಂದು ದೃಶ್ಯವನ್ನು ಈ ಸಹರಾ ಮರುಭೂಮಿಯಲ್ಲಿ ನೋಡ್ಬೋದು. ಮೊರಾಕೊದ ಭಾಗವಾಗಿರೋ ಸಹರಾ ಪ್ರದೇಶ ಕೇವಲ ಅಂತ್ಯವಿಲ್ಲದ ಮರಳು ದಿಬ್ಬಗಳಿಂದ ಮಾತ್ರ ಕೂಡಿಲ್ಲ. ಇಲ್ಲಿ ಪರ್ವತಗಳು, ಎತ್ತರದ ಬಯಲು ಪ್ರದೇಶಗಳು, ಉಪ್ಪು ಬಯಲುಗಳು, ಹಸಿರು ಹೊಯಸಿಸ್ನಂತಹ ವೈವಿಧ್ಯಮಯ ಭೂದೃಶ್ಯಗಳಿದ್ದಾವೆ. ಸ್ನೇಹಿತರೆ, ಉತ್ತರ ಆಫ್ರಿಕಾದ ಮೊರಾಕೊ ದೇಶದ ವಿಶಾಲ ಸಹರಾ ಡೆಸರ್ಟ್ ತನ್ನ ಒಡಲಲ್ಲಿ ಅನೇಕ ರೋಚಕ ಮತ್ತು ಭಯವನ್ನು ಉಂಟು ಮಾಡ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡಿದೆ. 2018ರಲ್ಲಿ ನಡೆದ ಒಂದು ಪ್ರೇಮಕತೆ ಇಂದಿಗೂ ಸಹ ಜನರ ಹೃದಯವನ್ನು ಸ್ಪರ್ಶಿಸುತ್ತೆ. ಯುರೋಪ್ನಿಂದ ಒಬ್ಬ ಹುಡುಗ ಮತ್ತು ಹುಡುಗಿ ಸಾಹಸಕ್ಕಾಗಿ ಡೆಸರ್ಟ್ ಕ್ಯಾಂಪಿಂಗ್ ಹೋಗಿರ್ತಾರೆ. ಅವರು ಸ್ಥಳೀಯ ಗೈಡ್ ಕೂಡ ತೊಗೊಂಡಿರ್ತಾರೆ. ಆ ರಾತ್ರಿ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಹುಡುಗಿಗೆ ಯಾರೋ ಕರಿತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಹುಡುಗ ಅದನ್ನು ಗಾಳಿಯ ಶಬ್ದ ಅಂತ ನಿರ್ಲಕ್ಷ್ಯ ಮಾಡಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿದ್ದ ಗೈಡ್ ಕಾಣೆ ಆಗ್ತಾನೆ. ಆ ಇಬ್ಬರು ಪ್ರೇಮಿಗಳು ಮರಳುಭೂಮಿಯಲ್ಲಿ ಒಂಟಿ ಆಗಿಬಿಡ್ತಾರೆ. ಅಲ್ಲಿ GPS ಕೆಲಸ ಮಾಡಲಿಲ್ಲ, ದಿಕ್ಕು ಗೊತ್ತಾಗಲಿಲ್ಲ. ಅಲ್ಲಿ ವಿಚಿತ್ರ ಬೆಳಕು ಕಾಣಿಸೋದಕ್ಕೆ ಶುರುವಾಗುತ್ತೆ. ಸತತ 3 ದಿನಗಳು ಅವರು ತೀವ್ರ ದಾಹ ಮತ್ತು ದೌರ್ಬಲ್ಯದ ನಡುವೆ ಬದುಕಿಗಾಗಿ ಹೋರಾಟವನ್ನು ನಡೆಸ್ತಾರೆ. ಕೊನೆಯಲ್ಲಿ ಹುಡುಗಿ ಕುಸಿದು ಬೀಳ್ತಾಳೆ. ಹುಡುಗನ ಬಳಿ ಸ್ವಲ್ಪವೇ ಉಳಿದ ಕೊನೆಯ ನೀರನ್ನು ಅವಳಿಗೆ ಕೊಡ್ತಾನೆ. 4ನೇ ದಿನ ರೆಸ್ಕ್ಯೂ ತಂಡ ಅವರನ್ನು ಕಂಡುಹಿಡಿಯುತ್ತೆ. ಆದರೆ ಹುಡುಗ ತನ್ನ ಪ್ರಾಣತ್ಯಾಗ ಮಾಡಿ ಅವಳನ್ನು ಉಳಿಸಿರ್ತಾನೆ. ಇಂದಿಗೂ ಕೂಡ ಸ್ಥಳೀಯರು ಹೇಳುವಂತೆ ಕೆಲ ರಾತ್ರಿ ಜೋಡಿ ನೆರಳುಗಳಲ್ಲಿ ಕಾಣಿಸುತ್ತೆ. ಗಾಳಿಯಲ್ಲಿ ನಾನು ಇದ್ದೀನಿ ಅನ್ನೋ ಶಬ್ದ ಕೇಳಿಸುತ್ತೆ. ಈ ಮರುಭೂಮಿ ಜೀವಗಳನ್ನು ತೆಗೆದುಕೊಳ್ಬೋದು, ಆದರೆ ಕೆಲವೊಮ್ಮೆ ಪ್ರೀತಿಯನ್ನು ಅಮರವಾಗಿಸುತ್ತೆ. ಈ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಶತಮಾನಗಳಿಂದ ಬದುಕು ಸಾಗಿಸ್ತಾ ಇರೋ ತುರಾಗ್ ಮತ್ತು ಬೆರ್ಬರ್ಸ್ ಜನಾಂಗಗಳು ಈ ಮರುಭೂಮಿಯ ನಿಜವಾದ ಆತ್ಮಗಳಾಗಿವೆ. ಈ ದೇಶದಲ್ಲಿರೋ ಅಟ್ಲಾಸ್ ಮೌಂಟೇನ್ಸ್ಗಳು ಮೊರಾಕೊ, ಅಲ್ಜೀರಿಯಾ ಮತ್ತು ಟುನೇಷಿಯಾಗಳನ್ನು ದಾಟುವ ಭವ್ಯ ಪರ್ವತ ಶ್ರೇಣಿಯಾಗಿದೆ. ಇಲ್ಲಿನ ಅತ್ಯುನ್ನತ ಶಿಖರ ಮೌಂಟ್ ತೊಬ್ಕಲ್ ಆಗಿದೆ.
ಇದು ಸಮುದ್ರ ಮಟ್ಟದಿಂದ ಸುಮಾರು 4167 ಮೀಟರ್ ಎತ್ತರದಲ್ಲಿದೆ. ಇದು ಉತ್ತರ ಆಫ್ರಿಕಾದಲ್ಲೇ ಅತಿ ಎತ್ತರದ ಪರ್ವತವಾಗಿದೆ. ಈ ಪರ್ವತಗಳ ನಡುವೆ ಸುಂದರವಾದ ಬರ್ಬರ್ ಹಳ್ಳಿಗಳು ನೆಲೆಗೊಂಡಿದ್ದಾವೆ. ಈ ಶ್ರೇಣಿಗಳಲ್ಲಿ ಬರ್ಬರ್ಸ್ ಎನ್ನುವ ಬುಡಕಟ್ಟು ಜನಾಂಗ ವಾಸ ಮಾಡುತ್ತೆ. ಈ ಅಟ್ಲಾಸ್ ಪರ್ವತಗಳು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ. ಮೊರಾಕೋದಲ್ಲಿ ಒಂದು ಜಾಗ ಇದೆ. ಅಲ್ಲಿ ಗಾಳಿ ಎಷ್ಟು ಬಲವಾಗಿ ಬೀಸುತ್ತೆ ಅಂದರೆ ಈ ದೇಶದ ಜನರಿಗೆ ಅದು ಒಂಥರ ಗೇಮಿಂಗ್ ಆಗಿಬಿಟ್ಟಿದೆ. ಈ ದೇಶದ ಎಜವಿರಾ ಮತ್ತು ದಕ್ಲಾ ನಗರಗಳು ಅದರ ಬಲವಾದ ಗಾಳಿಗೆ ಹೆಸರುವಾಸಿಯಾಗಿದ್ದು ಇದು ವಿಂಡ್ ಸರ್ಫಿಂಗ್ ಮತ್ತು ಕೈಟ್ ಬೋರ್ಡಿಂಗ್ಗಳಿಗೆ ಜನಪ್ರಿಯ ತಾಣವಾಗಿದೆ. ಈ ಎಜವಿರಾ ಮತ್ತು ಡಾಕ್ಲಾ ನಗರಗಳು ತಮ್ಮ ಬಲವಾದ ಮತ್ತು ನಿರಂತರವಾದ ಗಾಳಿಗೆ ಪ್ರಸಿದ್ಧವಾಗಿದ್ದಾವೆ. ಈ ವಿಶಿಷ್ಟ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗಿ ಈ ಪ್ರದೇಶಗಳು ವಿಶ್ವದಾದ್ಯಂತ ಸಾಹಸ ಪ್ರಿಯರನ್ನು ಆಕರ್ಷಿಸುತ್ತೆ. ವಿಶೇಷವಾಗಿ ಈ ತರಹದ ಜಲಕ್ರೀಡೆಗಳಿಗೆ ಇದು ಪ್ರಮುಖ ತಾಣವಾಗಿದೆ. ಸ್ನೇಹಿತರೆ, ಮರಳು ಭೂಮಿಯಿಂದ ನೀಲಿ ನಗರಗಳವರೆಗೆ, ಪುರಾತನ ಸಂಸ್ಕೃತಿಯಿಂದ ಆಧುನಿಕ ಬೆಳವಣಿಗೆಯವರೆಗೆ ಈ ದೇಶ ವೈವಿಧ್ಯತೆ ಮತ್ತು ವೈಶಿಷ್ಟ್ಯದ ಒಂದು ಅದ್ಭುತ ಸಂಯೋಜನೆ ಆಗಿದೆ. ನೀವು ಈ ವಿಡಿಯೋದಲ್ಲಿ ಯಾವ ಭಾಗವನ್ನು ಹೆಚ್ಚು ಇಷ್ಟಪಡ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ವಿಶ್ವದ ಆಸಕ್ತಿದಾಯಕ ವಿಷಯಗಳಿಗಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.